ಅವಳ ಅಣ್ಣನಿಗೋಸ್ಕರ ಪ್ರಯತ್ನ ಮಾಡಿದೆ. ಭೈರವಿನ ಹೆದರ್ಸೋಕೆ ಆ ವಿಡಿಯೋ ಕಳಿಸಿದಾರ? ಅಥವಾ ನಿಜವಾಗ್ಲೂ ಅವ್ರ ಅಣ್ಣನ್ ಸಾಯಿಸಿದಾರ? ಏನಾಯ್ತು ಗೊತ್ತಾಯ್ತಾ? ಟ್ರೈ ಮಾಡ್ತಾ ಇದ್ದೀನಿ. ನಂಬರ್ ಟ್ರೇಸ್ ಆದ ತಕ್ಷಣ ಫೋನ್ ಮಾಡ್ತೀನಿ. ಓಕೆ. ಭೈರವಿ ಅವರೇ, ನಿಮ್ಮ ಅಣ್ಣ ಸತ್ತು ಹೋಗಿಲ್ಲ ರೀ. ಹೌದು, ಈ ವಿಡಿಯೋ ನಿಮಗೆ ಅನ್ನೋನ್ ನಂಬರಿಂದ ಬಂದಿದೆ. ಇದು ಫೇಕ್ ಅಂತ ನನಗನ್ನಿಸ್ತಾ ಇದೆ. ಇಲ್ಲಿವರೆಗೂ ಅರ್ಜುನ್ ಹೇಳಿದ ಪ್ರತಿಯೊಂದು ನಿಜಾನೇ ಆಗಿದೆ. ಈಗ ಈ ವಿಡಿಯೋ ಫೇಕ್ ಅಂತ ಹೇಳಿದ್ ಕೂಡ ನಿಜ ಆಗ್ಬೇಕು. ನಿಜಾನೇ ಆಗುತ್ತೆ, ನಿಜಾನೇ ಆಗುತ್ತೆ, ನಿಜಾನೇ ಆಗುತ್ತೆ. ಏನಿ ಅಪ್ಡೇಟ್ಸ್? ಟ್ರೇಸ್ ಮಾಡಿದ್ರಾ? ಟ್ರೇಸ್ ಆಗ್ತಿಲ್ಲ ಸರ್, ಟ್ರೈ ಮಾಡ್ತಾ ಇದ್ದೀನಿ. ಭೈರವಿಗೆ ಅವ್ರ ಅಣ್ಣ ಅಂದ್ರೆ ಪ್ರಾಣ. ಆ ವಿಡಿಯೋ ಫೇಕ್ ಅಲ್ಲ ಅಂತ ಗೊತ್ತಾದ್ರೆ ಅವ್ರನ್ನ ಕಂಟ್ರೋಲ್ ಮಾಡೋದು ಕಷ್ಟ. ವಾಮದೇವ ವಿರಂಚೇತನೆಯ ಮಾ ಮನೋಹರ ಉಗ್ರದುರ್ಜಟೆ ಸಾಮಜಾಜಿನ ತ್ರಯಂಬಕಂ ಜಾಮ್. ಶಿವ ಶಿವ, ನೋಡ್ರಪ್ಪ, ಅನಾಹುತ ಆಗೋಗ್ಬಿಟ್ಟಿದೆ, ತೊಂದರೆ ಆಗೋಗ್ಬಿಟ್ಟಿದೆಪ್ಪ. ಬನ್ನಿ, ಅನಾಹುತ ಆಗೋಗ್ಬಿಟ್ಟಿದೆಪ್ಪ. ಬಂದ್ರಪ್ಪ. ಆದಿತ್ಯ ಅವರು ಸತ್ತು ಬಿದ್ದಿದ್ದಾರೆ. ಅಯ್ಯ ಅವ್ರೆ, ಏನಾಯ್ತು ನಾರಾಯಣ? ಅಯ್ಯ ಅವ್ರೆ, ನಿಮ್ಮ ಮಗ ಆದಿತ್ಯ ಅವರು ದೇವಸ್ಥಾನದ ಹತ್ರ ಸತ್ತು ಬಿದ್ದಿದ್ದಾರೆ. ಅಯ್ಯ ಅವ್ರೆ, ಅಯ್ಯೋ ಅಯ್ಯ.
ಏನ್ ಮಾತಾಡ್ತಿದ್ಯಾ ನೀನು? ಅಯ್ಯ, ಆದಿತ್ಯ ಅವರು ಸತ್ತು ಹೋಗಿದಾರಯ್ಯ. ಏನು ಅಂದ್ರೆ ಆದಿತ್ಯ 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 ಅಣ್ಣ ಆದಿತ್ಯ ಅಣ್ಣ ಮಗು ಆದಿತ್ಯ 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 ಅಣ್ಣ ಅಣ್ಣ ನೀನ್ ಬರ್ತೀಯ ಅಂತ ಕಣ್ರೆಪ್ಪೆ ಕೂಡ ಮಿಟಿಸ್ತೇ ನೋಡ್ತಾ ಇದ್ವಿ. ನಿನ್ನ ಈ ರೀತಿ ನೋಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಏನು ಅಂದ್ರೆ ಏನು ಅಂದ್ರೆ ಅಣ್ಣ ಏನು ಅಂದ್ರೆ ಏನು ಅಂದ್ರೆ ಏನು ಅಂದ್ರೆ ಅಣ್ಣ ನೀನಂಗೆ ಈ ತರ ಮೋಸ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ. ಇದು ಅನ್ಯಾಯ ಅಣ್ಣ. ಅದ್ಕೆ ಅಣ್ಣನ್ ಕರ್ಕೊಂಬರ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಆ ಮಾತನ್ನ ನೆರವೇರ್ಸಕ್ಕಾಗ್ಲಿಲ್ಲ. ನನ್ನ ಕ್ಷಮಿಸ್ಬಿಡು. ಅಂಕಲ್, ರಾತ್ರಿ ಕೂಡ ನನ್ನ ಕನ್ಸಲ್ಲಿ ಬಂದು ನನ್ನನ್ನು ಅಪ್ಪ ಅಪ್ಪ ಅಂತ ಕರೆದ. ಕನ್ಸಲ್ಲಿ ಕಾಣಿಸ್ಕೊಂಡವನು
ಕಣ್ಬಿಡೋ ಹೊತ್ತಿಗೆ ಶವವಾಗಿ ಕಾಣಿಸ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಅಂಕಲ್, ನಿಮ್ಮ ಮನೆಯವರೆಲ್ಲ ಎಷ್ಟು ದುಃಖ ಪಡ್ತಿದ್ದಾರೆ ಅಂತ ನೋಡಿದ್ರ? ಅವ್ರಿಗೆಲ್ಲ ಧೈರ್ಯ ಹೇಳ್ಬೇಕಾದ್ ನೀವೇ ಹೀಗೆ ಹಾಕೋದ್ರೆ ಹೇಗೆ ಅಂಕಲ್? ಸ್ವಲ್ಪ ಧೈರ್ಯ ತಗೊಳ್ಳಿ ಅಂಕಲ್. ಸತ್ತೋಗಿರೋದು ನನ್ನ ಮಗ ಅಲ್ಲ, ನನ್ನ ನಂಬಿಕೆ ಸತ್ತೋಯ್ತು. ನನ್ನ ಆಸೆ ಸತ್ತೋಯ್ತು. ನನ್ನ ಧೈರ್ಯ ಕೂಡ ಸತ್ತೋಯ್ತು. ಮೃತ್ಯುವು ಮೂಗಿಗೆ ಹಾಕಿದ ಚಿಲಕ ರೆಕ್ಕಯ ಕಟ್ಟೋದ್ಯಾರು, ಅಳುಕದ ಜೀವಕ್ಕೆ ಹಾಡೋ ಶೋಕ ಪ್ರಾಣ ತುಂಬೋ ಯಾರು, ಮಚ್ಚಿನ ಚಲಿಸೋ ಅಪ್ಪ ಎದ್ದೇಳಪ್ಪ. ನಾಥನು ಯಾರಿವನು, ನಿನ್ ಮಗ ಕರೀತಾ ಇದ್ದಾನೆ ಕಣೋ. ಅಪ್ಪ ಎದ್ದೇಳಪ್ಪ. ನನ್ನ ಆದಿತ್ಯ ನನ್ನ ನಡು ಬಗ್ದಾಗ ಹುಡುಗೋಲಾಗಿ ಬರ್ತಾನೆ ಅಂತ ಅನ್ಕೊಂಡೆ. ನನ್ನ ಕಣ್ಣು ಮಂಜಾದಾಗ ದೀಪಕ್ ಥರ ನನಗೆ ದಾರಿ ತೋರಿಸ್ತಾನೆ ಅಂತ ಎಷ್ಟೋ ಕನ್ಸುಗಳನ್ನ ಕಂಡೆ. ನನ್ನ ಮಗ ನನ್ನ ಕನ್ಸುಗಳನ್ನ ಉಳಿಸ್ತಾನೆ ಅನ್ಕೊಂಡ್ರೆ ನನ್ನ ಕನ್ಸುಗಳನ್ನ ಕಣ್ಣೀರಾಗಿ ಬದಲಾಯಿಸ್ಬಿಟ್ಟ ಅರ್ಜುನ್. ಅಂಕಲ್, ಅಪ್ಪ ಎದ್ದೇಳಪ್ಪ. ಚೋಟು, ಯಾರಿಗೂ ಯಾವ ತೊಂದರೆನೋ ಕೊಡದೇ ಇರೋ ನೀನು ನಿನಗೆ ಈ ಗತಿ ಕಾಣಿಸಿದ್ ಯಾರು? ನನ್ನ ಮಗ ಏನ್ ಮಾಡ್ದ ಅಂತ ಹೀಗೆ ಸಾಯಿಸ್ಬಿಟ್ಟಿದಾರ? ಒಂದು ಸಲ ಸತ್ ಹೋದವರು ಮತ್ತೆ ಸಾಯೋದನ್ನ ನಾನೆಲ್ಲೂ ನೋಡ್ಲೇ ಇಲ್ಲ. ನಿನ್ನ ಮಗ 2 ವರ್ಷದ ಹಿಂದೆನೆ ಸತ್ ಹೋದ ಅಂತ ಹೇಳಿದ್ಯಲ್ಲ, ಆಗ ಸತ್ತವನು ಇವತ್ತು ಮತ್ತೆ ಸಾಯೋದು ಅಂದ್ರೆ ಏನು ಕೃಷ್ಣಯ್ಯ? ಇಲ್ಲಿ ನೋಡಿ, ಅವ್ರ ಮಗ ಸತ್ತಿದ್ದಾನೆ ಅನ್ನೋ ನೋವಲ್ಲಿದ್ರೆ ನೀವೇನೋ ಜಗಳ ಮಾಡಕ್ ಬಂದವ್ರ ತರ ಮಾತಾಡ್ತಾ ಇದೀರಲ್ಲ. ಮನೆಯವ್ರು ಹೋದ್ರೆ ಯಾರಿಗೆ ಆಗ್ಲಿ ನೋವಿರತ್ತೆ, ನೊಂದ್ಕೋಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಇದು ನೀವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಸಮಯ ಅಲ್ಲ. ನಿಮ್ಗೇನಾದ್ರು ಬುದ್ಧಿ ಇದೆಯಾ? ಇಲ್ ನೋಡು, ಆ ಹುಡ್ಗ ಸತ್ ಹೋಗಿರೋದು ನಿನ್ ಮನೆ ಸಮಸ್ಯೆನೋ ನನ್ ಮನೆ ಸಮಸ್ಯೆನೋ ಅಲ್ಲ, ಇಡೀ ಊರಿಗೆ ಸಂಬಂಧಪಟ್ಟ ಸಮಸ್ಯೆ. ಸಮಸ್ಯೆ ಬಗ್ಗೆ ಪ್ರಶ್ನೆ ಮಾಡೋ ಹಕ್ಕು ಊರಲ್ಲಿರೋರು ಎಲ್ರಿಗೂ ಇದೆ. ಉತ್ತರ ಕೊಡ್ಬೇಕಾಗಿರೋ ಜವಾಬ್ದಾರಿ ಊರಿಗೆ ದೊಡ್ಡ ಮನುಷ್ಯನಾಗಿರೋ ಅವನಿಗಿದೆ. ನಿನಗೇನ್ ಗೊತ್ತು ಅಂತ ಮಧ್ಯದಲ್ಲಿ ಮಾತಾಡ್ತಾ ಇದ್ಯಾ? ಅದೇನೇ ಕೇಳೋದಿದ್ರು ಆಮೇಲೆ ಕೇಳ್ಬೋದಿತ್ತಲ್ವಮ್ಮ? ಓಯ್, ಏನ್ ಆಮೇಲೆ ಕೇಳೋದು? ಅವನು ಮಗನ್ ಸಾವಿನ ಜೊತೆ ಇಲ್ಲಿವರೆಗೂ ಕೃಷ್ಣಯ್ಯ ಆಡ್ತಾ ಇರೋ ನಾಟಕ
ಇವತ್ತು ಹೊರಗಡೆ ಬಂದಿದೆ. ಈ ದೊಡ್ಡ ಮನುಷ್ಯ ಮಾಡಿರೋ ಮೋಸ ಏನು ಅಂತ ನಿಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ವಾ? ಮಗ ಸತ್ತಿರೋ ಬಾಧೆಯಲ್ಲಿ ಅವರಿದ್ರೆ ಅರ್ಥ ಇಲ್ಲದೆ ಮಾತಾಡ್ತಿಲ್ಲಮ್ಮ. ಕೃಷ್ಣಯ್ಯನವ್ರ ಬಗ್ಗೆ ಈ ರೀತಿ ಎಲ್ಲ ತಪ್ಪಾಗಿ ಮಾತಾಡೋದು ಸರಿ ಇಲ್ಲಮ್ಮ. ಯಾವ್ದ್ ನಾಟಕ, ಯಾವ್ದ್ ಮೋಸ? 2 ವರ್ಷದ ಹಿಂದೆ ನಿನ್ನ ಮಗ ಸತ್ ಹೋಗಿದ್ದಾನೆ ಅಂತ ಹೇಳಿದ್ದು ಸುಳ್ಳಲ್ವಾ? ನಮ್ಮಪ್ಪ ಸುಳ್ಳು ಹೇಳಿಲ್ಲ. ನಮ್ಮ ಮನೇಲಿರೋರು ಎಲ್ರು ನಮ್ಮಣ್ಣ ಸತ್ತೋಗಿದ್ದಾನೆ ಅನ್ಕೊಂಡಿದ್ರು. ಮನುಷ್ಯನ್ ಶವ ನೋಡ್ದೆ ಅವ್ನ್ ಸತ್ತೋಗಿದ್ದಾನೆ ಅಂತ ಹೇಗ್ ಅನ್ಕೊಂತೀರಾ ಅಂತ ನಾನೇ ಹೇಳ್ದೆ. ಅಣ್ಣ ಬದುಕೆ ಇದ್ದಾನೆ ಅಂತ ಹೇಳ್ತಿದ್ದ ಹಾಗೆ ನಾನು ಹೇಳಿದ್ದನ್ನ ನಮ್ಮ ಮನೆಯವರು ನಂಬಿದ್ರು. ಯಾರಿಗ್ ಹೇಳ್ತಾ ಇದ್ಯಾ ನಿನ್ ಕಟ್ಟು ಕತೆನ? ಇಡೀ ಮನೆಯವರೆಲ್ಲ ಸೇರಿ ನಾಟಕ ಆಡ್ತಾ ಇದ್ದೀರಾ. ಮಾಯದ ಮಾತಾಡಿ ಊರಿಗೆಲ್ಲ ಮೋಸ ಮಾಡ್ತಾ ಇದ್ದೀರಾ. ಮೋಸ ಮಾಡ್ಕೊಂಡು ನಾಟಕ ಆಡೋ ಕರ್ಮ ನಮ್ಗೇನು ಬಂದಿಲ್ಲ. ನಾವೇನು, ನಮ್ ಗೌರವ ಏನು, ನಮ್ ಪ್ರತಿಷ್ಠೆ ಏನು ಅಂತ ಇವರೆಲ್ರಿಗೂ ಚೆನ್ನಾಗ್ ಗೊತ್ತು. ಆ ಒಣ ಪ್ರತಿಷ್ಠೆನ ಮುಂದಿಟ್ಕೊಂಡೆ ಆ ದೇವಸ್ಥಾನದೊಳಕ್ಕೆ ಯಾರು ಹೋಗ್ಬಾರ್ದು ಅಂತ ಬೀಗ ಹಾಕಿ ಮುಚ್ಚಿದಿರ. ಊರಲ್ಲಿರೋರ್ಗೆ ಯಾರಿಗೂ ಗೊತ್ತಾಗ್ದೇ ಇರೋ ಹಾಗೆ ಆ ದೇವಸ್ಥಾನದಲ್ಲಿರೋ ನಿಧಿನ ದೋಚ್ಬೇಕು ಅಂತಾನೆ ಹೀಗ್ ಮಾಡಿದೀರಾ. ಸುನಂದ, ಏನ್ ಮಾತಾಡ್ತಾ ಇದ್ಯಾ? ಕಿರ್ಚ್ಕೊಂಡ್ ಕೂಡ್ಲೆ ಸುಳ್ಳು ಸತ್ಯ ಆಗಲ್ಲ ಕೃಷ್ಣಯ್ಯ. ನಿನ್ನ ಮಗಳ ಸಹಾಯನ ತಗೊಂಡು ಯಾರಿಗೂ ಗೊತ್ತಿಲ್ದೇ ಇರೋ ಹಾಗೆ ದೇವಸ್ಥಾನದಲ್ಲಿರೋ ನಿಧಿನ ಹೊಡಿಬೇಕು ಅಂತ ಸಂಚು ಮಾಡಿದ್ಯಾ. ಅದಕ್ಕೆ ನಿನ್ ಮಗನ್ನ ನಿನ್ ಮನೇಲೆ ಬಚ್ಚಿಟ್ಕೊಂಡು ಸತ್ತು ಹೋಗಿದ್ದಾನೆ ಅಂತ ಜನಗಳನ್ನೆಲ್ಲ ನಂಬಿಸ್ದೆ.